ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲು ನನ್ನ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ಮಕ್ಕಳಲ್ಲಿ ಸಾಮಾನ್ಯ ವಯಸ್ಸಿಗಿಂತ ಮೊದಲೇ ಪೀರಿಯಡ್ಸ್ ಲಕ್ಷಣಗಳನ್ನು ಕಾಣಿಸುತ್ತಿವೆ. ಇದನ್ನು ಪ್ರಿಕಾಷಿಯಸ್ ಪ್ಯೂಬರ್ಟಿ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಇದಕ್ಕೆ ಕಾರಣಗಳೇನು ಹಾಗೂ ಏನು ಪರಿಹಾರ ಮಾಡಬೇಕು ಅರ್ಲಿ ಬರದಂತೆ? ಈ ವಿಡಿಯೋ ವಿವರಣೆಗಾಗಿ ಕೊನೆವರೆಗೂ ಸ್ಕಿಪ್ ಮಾಡದೆ ಖಂಡಿತ ನೋಡಿ. ರೀಸನ್ ನಂಬರ್ 1, ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡೋದು. ಇದು ಎಂಡೋ ಡಿಸ್ರಪ್ಟರ್ಸ್ ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾಡುತ್ತದೆ. ಆದಷ್ಟು ಪ್ಲಾಸ್ಟಿಕ್ ಉಪಯೋಗ ಕಡಿಮೆ ಮಾಡಿ. ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಇಲ್ಲಾಂದರೆ ಹಾಟ್ ಫುಡ್ ಪ್ಲಾಸ್ಟಿಕ್ನಲ್ಲಿ ಪ್ರಿಸರ್ವ್ ಮಾಡೋದು, ಇದನ್ನು ಕಡಿಮೆ ಮಾಡಿ. ಫಸ್ಟ್ ಮೇನ್ ರೀಸನ್ ಬಂದು ನಾನ್ ಸ್ಟಿಕ್ ಪ್ಯಾನ್ಸ್ ಮತ್ತು ಮೈಕ್ರೋ ಪ್ಲಾಸ್ಟಿಕ್ಸ್. ಆದಷ್ಟು ಇದರ ಉಪಯೋಗ ಮಾಡೋದನ್ನು ಕಡಿಮೆ ಮಾಡಿರಿ. ರೀಸನ್ ನಂಬರ್ 2, ಒಬೆಸಿಟಿ ಅಂತಂದರೆ ತೂಕ ಹೆಚ್ಚು ಆಗುವುದು. ಒಬೆಸಿಟಿಗೆ ಮುಖ್ಯ ಕಾರಣ ಲ್ಯಾಕ್ ಆಫ್ ಎಕ್ಸಸೈಸ್ ಮತ್ತು ಅವರಿಗೆ ಬಹಳ ಜಂಕ್ ಫುಡ್ ಕೊಡುವುದು. ಹೆಲ್ದಿ ನ್ಯೂಟ್ರಿಷಿಯಸ್ ಫುಡ್ ಕೊಡಿರಿ. ಆದಷ್ಟು ಜಂಕ್ ಫುಡ್ ಕೊಡೋದನ್ನು ಕಡಿಮೆ ಮಾಡಿ. ಆಯಿಲಿ ಫುಡ್ ಮತ್ತು ಕೂಲ್ ಡ್ರಿಂಕ್ಸ್, ಶುಗರಿ ಫುಡ್ ಇದನ್ನು ಕೊಡೋದು ಕಡಿಮೆ ಮಾಡಿ. ಈ ಜಂಕ್ ಫುಡ್ಸ್ನಲ್ಲಿ ಸಾಕಷ್ಟು ನಿಮಗೆ ಅನ್ಹೆಲ್ದಿ ಫ್ಯಾಟ್ಸ್ ಮತ್ತು ಪ್ರಿಸರ್ವೇಟಿವ್ಸ್ ಇವು ಎಲ್ಲ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತದೆ. ಅರ್ಲಿ ಪ್ಯೂಬರ್ಟಿ ಆಗೋ ಚಾನ್ಸಸ್ ಇರ್ತದೆ. ಆದಷ್ಟು ಇವರಿಗೆ ಅವಾಯ್ಡ್ ಮಾಡಿ. ರೀಸನ್ ನಂಬರ್ 3, ಇದು ಬಹಳ ಮುಖ್ಯ, ಸ್ಟ್ರೆಸ್. ಆದಷ್ಟು ಬಹಳ ಸ್ಟ್ರೆಸ್ ಕೊಡೋದನ್ನು ಕಡಿಮೆ ಮಾಡಿ. ಸ್ಕೂಲ್ ಇರಲಿ, ಪೇರೆಂಟ್ಸ್ ಕಡೆಯಿಂದ ಇರಲಿ, ಸ್ಟ್ರೆಸ್ ಕೊಡುವುದು ಕಡಿಮೆ ಮಾಡಿ. ಆದಷ್ಟು ಮೆಡಿಟೇಷನ್, ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ನಲ್ಲಿ ಎಂಗೇಜ್ ಮಾಡ್ತಾ ಇರ್ರಿ. ಬೇರೆ ಮಕ್ಕಳ ಜೊತೆ ಕಾಂಪೀಟ್ ಮಾಡೋಕ್ಕೆ ಹೋಗಬೇಡಿ. ಒಬ್ಬೊಬ್ಬರಿಗೆ ಒಂದೊಂದು ಯೂನಿಕ್ ಟ್ಯಾಲೆಂಟ್ ಇರುತ್ತದೆ. ಆದಷ್ಟು ಅವರಿಗೆ ಸ್ಟ್ರೆಸ್ ಫ್ರೀ ಲೈಫ್ ಕೊಡಿ. ರೀಸನ್ ನಂಬರ್ 4, ಎಕ್ಸೆಸ್ ಔಟ್ಸೈಡ್ ಹಾರ್ಮೋನ್ಸ್. ಪೆಸ್ಟಿಸೈಡ್ಸ್ ಇರಲಿ, ಇಲ್ಲಾಂದರೆ ಚಿಕನ್, ಎಗ್, ಇದರಲ್ಲಿ ಜಾಸ್ತಿ ಹಾರ್ಮೋನ್ಸ್ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಆದಷ್ಟು ಕೊಡೋದನ್ನು ಕಡಿಮೆ ಮಾಡಿ. ಫ್ರೂಟ್ಸ್, ವೆಜಿಟೇಬಲ್ಸಿಗೆ ಆದಷ್ಟು ವಾಟರಿಂದ ಚೆನ್ನಾಗಿ ಕ್ಲೀನ್ ಮಾಡಿ ಮತ್ತು ಆ್ಯಪಲ್ ಅವೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿನೇ ಕೊಡಿ ಮಕ್ಕಳಿಗೆ. ರೀಸನ್ ನಂಬರ್ 5, ಇದು ಮೇನ್ ರೀಸನ್, ಜೆನೆಟಿಕ್ ಇರ್ಬೋದು. ಅಂತಂದರೆ ಹೆರಿಡಿಟ್ರಿ. ಸ್ವಲ್ಪ ತಾಯಂದಿರಿಗೆ ಅವರಿಗೆ ಅರ್ಲಿ ಪ್ರಿಕಾಷಿಯಸ್ ಪ್ಯೂಬರ್ಟಿ ಆಗಿದ್ದರೆ ಮಕ್ಕಳಲ್ಲಿ ಕೂಡ ಅರ್ಲಿ ಪ್ರಿಕಾಷಿಯಸ್ ಪ್ಯೂಬರ್ಟಿ ಆಗೋ ಚಾನ್ಸಸ್ ಇರುತ್ತದೆ. ರೀಸನ್ ನಂಬರ್ 6, ಹೆಚ್ಚು ಕಾಸ್ಮೆಟಿಕ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಮಕ್ಕಳಿಗೆ ಕಾಸ್ಮೆಟಿಕ್ ಏನು ಬೇಕಾಗಿಲ್ಲ. ಲಿಪ್ಸ್ಟಿಕ್ ಹಚ್ಚೋದು, ಕೆಮಿಕಲ್ಸ್ ಕಾಸ್ಮೆಟಿಕ್ ಹಚ್ಚೋದು, ಇದನ್ನು ಕಡಿಮೆ ಮಾಡಿ. ಇವೆಲ್ಲ ಹಾರ್ಮೋನ್ ಡಿಸ್ರಪ್ಟರ್ಸ್, ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾಡಿ ಅರ್ಲಿ ಪ್ಯೂಬರ್ಟಿ ಬರೋ ಚಾನ್ಸಸ್ ಇರ್ತದೆ. ಆದಷ್ಟು ಪರ್ಫ್ಯೂಮ್ಸ್, ಕಾಸ್ಮೆಟಿಕ್ಸ್, ಸೆಂಟ್ಸ್, ಲಿಪ್ಸ್ಟಿಕ್ಸ್ ಮತ್ತು ಇವೆಲ್ಲ ಯೂಸ್ ಮಾಡೋದನ್ನು ಕಡಿಮೆ ಮಾಡಿ. ಆದಷ್ಟು ಮಕ್ಕಳ ತೂಕವನ್ನು ಕಡಿಮೆಯಾಗಿಯೇ ಇಟ್ಟುಕೊಳ್ಳಿ. ಕಾಸ್ಮೆಟಿಕ್ಸ್, ಲಿಪ್ಸ್ಟಿಕ್ಸ್, ಪರ್ಫ್ಯೂಮ್ಸ್ ಯೂಸ್ ಮಾಡೋದನ್ನು ಕಡಿಮೆ ಮಾಡಿ. ಪ್ಲಾಸ್ಟಿಕ್ ಮತ್ತು ನಾನ್ ಸ್ಟಿಕ್ ಪ್ಯಾನ್ಸ್ ಯೂಸ್ ಮಾಡೋದನ್ನು ಕಡಿಮೆ ಮಾಡಿ. ಇದು ಹಾರ್ಮೋನ್ ಹೆಲ್ದಿ ಫುಡ್ ಕೊಡಿ, ಜಂಕ್ ಫುಡ್ ಕೊಡೋಕ್ಕೆ ಹೋಗಬೇಡಿ. ಆದಷ್ಟು ಫ್ರೂಟ್ಸ್, ವೆಜಿಟೇಬಲ್ಸ್ ವಾಶ್ ಮಾಡಿ ಕೊಡಿ. ಪೆಸ್ಟಿಸೈಡ್ಸ್ ರೆಸಿಡ್ಯೂಯಲ್ ಇರಬಾರ್ದು. ಪ್ರೋಟೀನ್, ನ್ಯೂಟ್ರಿಷಿಯಸ್ ಫುಡ್, ಬ್ಯಾಲೆನ್ಸ್ ಫುಡ್ ಕೊಡಿ. ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.